ಧರ್ಮಸ್ಥಳದಲ್ಲಿ ಬಿಜೆಪಿ ಜೆಡಿಎಸ್ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕೇಸ್ಗಳ ಯಾತ್ರೆ ಮಾಡಿದ್ರೆ ಜನ ಒಪ್ತಾರೆ. ತೊಂದರೆಗಳಿಗೆ ಒಳಗಾಗಿರುವಂತಹ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ನೀವು ಇದನ್ನು ಮಾಡಿದ್ರೆ ಬಿಜೆಪಿ ಜೆಡಿಎಸ್ಗೆ ಪ್ರಶಂಸೆ ಬರ್ತಾ ಇತ್ತು ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ಉದ್ದೇಶ ಅಂತ ಚರ್ಚೆ ನಡೆಯುತ್ತಿದೆ, ಸ್ವಲ್ಪ ಯೋಚನೆ ಮಾಡಿ ಅಂತ ಜೆಡಿಎಸ್ನವರಿಗೆ ನಾನು ಹೇಳ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಬರೀ ಬಿ ಜೆ ಪಿಯವರಲ್ಲ, ಈವನ್ ಜನತಾದಳದವರು ಕೂಡ ಇದನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದರೆಯಲ್ಲಿ ಪಟ್ಟರಲ್ಲ ಆ ಸಂತ್ರಸ್ತರು ಮನೆಗೆ ಹೋಗ್ಬಿಟ್ಟಿದ್ದಿದ್ರೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಬೇಷ್ ಅನ್ಬೋದಾಗಿತ್ತು. ಧರ್ಮಸ್ಥಳಕ್ಕೆ ಹೋಗಬೇಕು, ಇವರು ಮಾಡಬೇಕು, ಇಲ್ಲ ಅಂತೇಳಿ ಹೇಳೋದಿಲ್ಲ, ಅದು ಕರ್ತವ್ಯ ನಮ್ಮದು, ಅವ್ರು ಮಾಡ್ಕೊಳ್ಳಿ, ಈ ದೇಶದೊಳಗೆ ಆ ಫ್ರೀಡಮ್ ಇದೆ. ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ ಅದು ಒಂದು ಪ್ರಶಂಸೆಗೆ ಬರೋದು. ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಏನು ಸ್ವಾಭಾವಿಕವಾಗಿ ಚರ್ಚೆ ನಡೀತಾ ಇದೆ, ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇದೊಂದು ಸ್ವಲ್ಪ ಯೋಚನೆ ಮಾಡಿರಿ ಅಂಥೇಳಿ ಜೆ ಡಿ ಎಸ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ಬರೀ ಬಿ ಜೆ ಪಿಯವರಲ್ಲ, ಈವನ್ ಜನತಾದಳದವರು ಕೂಡ ಇದನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದರೆಯಲ್ಲಿ ಪಟ್ಟರಲ್ಲ ಆ ಸಂತ್ರಸ್ತರು ಮನೆಗೆ ಹೋಗ್ಬಿಟ್ಟಿದ್ದಿದ್ರೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಬೇಷ್ ಅನ್ಬೋದಾಗಿತ್ತು. ಧರ್ಮಸ್ಥಳಕ್ಕೆ ಹೋಗಬೇಕು, ಇವರು ಮಾಡಬೇಕು, ಇಲ್ಲ ಅಂತೇಳಿ ಹೇಳೋದಿಲ್ಲ, ಅದು ಕರ್ತವ್ಯ ನಮ್ಮದು, ಅವ್ರು ಮಾಡ್ಕೊಳ್ಳಿ, ಈ ದೇಶದೊಳಗೆ ಆ ಫ್ರೀಡಮ್ ಇದೆ. ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ